ಕನ್ನಡದ ಖ್ಯಾತ ನಿರೂಪಕಿ, ಅದರಲ್ಲೂ ಅಚ್ಚ ಮತ್ತು ಸ್ವಚ್ಛ ಕನ್ನಡದಿಂದ ಇಡೀ ರಾಜ್ಯಾದ್ಯಂತ ಮನೆ ಮಾತಾಗಿದ್ದ ಅಪರ್ಣಾ ವಿಧಿವಶರಾಗಿದ್ದಾರೆ. 58 ವರ್ಷ ವಯಸ್ಸಾಗಿತ್ತು ಅವರಿಗೆ. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಕೂಡ ಅಪರ್ಣಾ ಅವರಂಥ ಕನ್ನಡವನ್ನು ಮಾತನಾಡಬೇಕು ಅಂತಕ್ಕಂಥ ಆಸೆ ಎಲ್ರಿಗೂ ಕೂಡ ಇತ್ತು. ಕನ್ನಡ ಕಿರುತೆರೆಯ ಖ್ಯಾತ ನಿರೂಪಕಿ ಅಪರ್ಣಾ ಇನ್ನಿಲ್ಲ. ಬೆಂಗಳೂರಿನ ಬನಶಂಕರಿ ನಿವಾಸದಲ್ಲಿ ಒಂದು ರೀತಿ ನೀರವ ಮೌನ. ಆಸ್ಪತ್ರೆಯಿಂದ ಬನಶಂಕರಿ ನಿವಾಸಕ್ಕೆ ಈಗಾಗಲೇ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅಪರ್ಣಾ ಅವರ ಸ್ವಗೃಹದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆ 11:30 ತನಕ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಅಂತಿಮ ದರ್ಶನವನ್ನು ಗಣ್ಯರು ಸಾರ್ವಜನಿಕರು ಪಡಿತಾರೆ. ಇದೆಲ್ಲ ಮುಗಿದ ನಂತರ ಅಲ್ಲೇ ಬನಶಂಕರಿಯ ಚಿತಾಗಾರದಲ್ಲಿ 11:30 ನಂತರ ಅಂತಿಮ ವಿಧಿವಿಧಾನಗಳು, ಅಂತ್ಯಕ್ರಿಯೆ ಇವೆಲ್ಲವೂ ಕೂಡ ನಡೆಯುತ್ತೆ. ಈ ಬಗ್ಗೆ ಸ್ವತಃ ಅವರ ಪತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗೆಲ್ಲ ತುಂಬ ಅಂದರೆ ಪುಟ್ಟಣ್ಣ ಕಣಗಲ್ ಕಾಲದಿಂದಲೂ ಕೂಡ ಒಂದು ರೀತಿ ಅಪರ್ಣಾ ಅವರು ಚಿರಪರಿಚಿತ. ಯಾಕೆಂದರೆ 1984ರಲ್ಲಿ ಅವರು ಮಸಣದ ಹೂವು ಚಿತ್ರದ ಮೂಲಕ ಪದಾರ್ಪಣೆಯನ್ನು ಮಾಡ್ತಾರೆ. ಆನಂತರ ಅವರ ಕನ್ನಡ ಬಹಳ ಅದ್ಭುತವಾಗಿರುತ್ತೆ. ಹಾಗಾಗಿ ಅನೇಕ ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ನಿರೂಪಣೆ ಅಂತಂದರೆ ಅದು ಅಪರ್ಣಾ ಅವರು ಇದ್ರೇ ಅದಕ್ಕೊಂದು ಕಳೆ. ಸೊ ಹಾಗಾಗಿ ಸರ್ಕಾರದ ವಿವಿಧ ಭಾರತಿಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಅವರು ಕೆಲಸವನ್ನು ಮಾಡಿದರು. ಮೊನ್ನೆ ತನಕನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಅವರು ನಿರೂಪಣೆ ಮಾಡಿದರು. ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಅವರು ಕಾರ್ಯಕ್ರಮಗಳನ್ನು, ಅಂದರೆ ಈ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮ ಏನು ಒಂದೊಂದು ಊರಿನಲ್ಲೆಲ್ಲ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ಅವರು ಬೇರೆ ಬೇರೆ ಊರುಗಳಲ್ಲಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು. ಸಾಕಷ್ಟು ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅಪರ್ಣಾ ಅವರನ್ನು ಯಾರೂ ನಿರ್ಲಕ್ಷಿಸ್ತಾ ಇರಲಿಲ್ಲ. ಅವರೇ ಬೇಕು ಕಾರ್ಯಕ್ರಮಕ್ಕೆ. ಅವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ರೆ ಕಾರ್ಯಕ್ರಮಕ್ಕೆ ಒಂದು ಕಳೆ. ಆ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಕೇವಲ ಅದೊಂದು ಅಂತಲೇ ಅಲ್ಲ, ಹಲವಾರು ಪ್ರಕಾರಗಳಲ್ಲಿ ಹೆಸರನ್ನು ಮಾಡಿದ್ರು. ಕೆಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದರು, ಬಿಗ್ ಬಾಸ್ನಲ್ಲಿ ಅವರು ಭಾಗವಹಿಸಿದರು. ಅದಾದ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದ್ದರು. ಬೆಂಗಳೂರಿನ ಬನಶಂಕರಿ ನಿವಾಸದಲ್ಲಿ ಈಗ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಅಂತಕ್ಕಂಥ ಮಾಹಿತಿ. ಬನಶಂಕರಿಯ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸ್ತಾರೆ ಅಂತಕ್ಕಂಥದ್ದು ಕೂಡ ಇದೆ. ಅಂತಿಮ ದರ್ಶನದ ಬಳಿಕ ಅಂತ್ಯ ಸಂಸ್ಕಾರವನ್ನು ನಡೆಸೋದಕ್ಕೆ ಸಹಜವಾಗಿ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಯಿಂದ ಹಿಡಿದು ಅನೇಕ ಗಣ್ಯರು ಈಗಾಗಲೇ ಒಂದು ರೀತಿ ಶ್ರದ್ಧಾಂಜಲಿಯನ್ನು ಕೋರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಸಾಕಷ್ಟು ಜನ ಅವ್ರನ್ನ ನೆನಪಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅಪರ್ಣಾ ಅಂತಂದರೆ ಚಿರಪರಿಚಿತ. ಮಜಾ ಟಾಕೀಸ್ನಲ್ಲೂ ಕೂಡ ವರಲಕ್ಷ್ಮಿ ಪಾತ್ರವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಅವರು ಗಳಿಸಿದರು. ಜನಪ್ರಿಯತೆ ಅಂತಂದರೆ ಅವ್ರು ಸಿನಿಮಾದಲ್ಲೇ ಬೇಕಾದಷ್ಟು ಸಿನಿಮಾ 84ರಿಂದನೇ ಮಾಡಿಬಿಟ್ಟಿದ್ರು. ಸಂಗ್ರಾಮ, ನಮ್ಮೂರ ರಾಜ, ಸಾಹಸವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಇನ್ಸ್ಪೆಕ್ಟರ್ ವಿಕ್ರಮ್, ಒಂದಾಗಿ ಬಾಳು, ಡಾಕ್ಟರ್ ಕೃಷ್ಣ, ಒಂಟಿ ಸಲಗ, ಚಕ್ರವರ್ತಿ ಸಿನಿಮಾಗಳಲ್ಲಿ. ಅಂದರೆ ಹೆಚ್ಚಿನ ಸಿನಿಮಾಗಳು ಅಂತಂದರೆ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರ ಜೊತೆಯಲ್ಲಿ ಹೀರೋಯಿನ್ ಆಗಿ ಅಲ್ಲದಿದ್ದರೂ ಕೂಡ ಬಹಳ ಪ್ರಮುಖ ಪಾತ್ರಗಳಲ್ಲಿ ಅವರು ಅಭಿನಯವನ್ನು ಮಾಡ್ತಾ ಇದ್ದಿದ್ದು. ಈಗಾಗಲೇ ಅಪರ್ಣಾ ಅವರ ಪತಿ ನಾಗರಾಜ್ ವಸ್ತಾರೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೇರೆಲ್ಲೂ ಇಲ್ಲ, ಅವರ ಸ್ವಗೃಹದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಹಾಸ್ಪಿಟಲ್ನಿಂದ ಅಪರ್ಣಾ ಅವರ ಮೃತದೇಹವನ್ನು ಈಗ ಅವರ ನಿವಾಸಕ್ಕೆ ತರಲಾಗಿದೆ. ಈಗಾಗಲೇ ಕೆಲವರೆಲ್ಲ ಬಂದು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. 2 ವರ್ಷಗಳ ಸುದೀರ್ಘ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. 2 ವರ್ಷಗಳ ಹಿಂದೆಯೇ ವೈದ್ಯರು ಹೇಳಿದ್ರಂತೆ ಅಬ್ಬಬ್ಬ ಅಂದರೆ ಇನ್ನೊಂದು 6 ತಿಂಗಳು ಬದುಕ್ಬೋದು ಅಂತ. ಬಟ್ ಒಂಥರ ಧೀರ ಯುವತಿ, 6 ತಿಂಗಳಿದ್ದು 2 ವರ್ಷಗಳ ತನಕ ಅವರು ಸಫರ್ ಮಾಡಿದ್ದಾರೆ. ಆದರೂ ಕೂಡ ಈ ಲಂಗ್ಸ್ ಕ್ಯಾನ್ಸರ್ ಅವ್ರನ್ನ ಸಾಕಷ್ಟು ತೊಂದರೆ ಹಾನಿಗೀಡಾಗಿತ್ತು ದೇಹ. ಕೊನೆಗೂ ಕೂಡ ಬಾರದ ಲೋಕಕ್ಕೆ ಅಪರ್ಣಾ ಅವರು ಪಯಣಿಸಿದ್ದಾರೆ. ನಿರೂಪಣೆ ಅಂದರೆ ಹೇಗಿರಬೇಕು, ಕನ್ನಡ ಅಂತಂದರೆ ಹೇಗಿರಬೇಕು, ಅದು ಅಪರ್ಣಾ ಅವರಿಂದ ಕಲಿಬೇಕು. ಕನ್ನಡಕ್ಕೆ ಅವರ ಕೊಡುಗೆ ಅಪಾರವಾಗಿದೆ, ಕನ್ನಡ ಭಾಷೆಗೆ ಅವರ ಕೊಡುಗೆ ಅಪಾರವಾಗಿದೆ. ಹಾಗಾಗಿ ಸರ್ಕಾರದ ವತಿಯಿಂದಲೂ ಕೂಡ ಈಗಾಗಲೇ ಸಾಕಷ್ಟು ಜನ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ನಿನ್ನೆ ಒಂಥರ ಬರಸಿಡಿಲಿನಂತೆ ಎರಗಿದಂತಹ ಸುದ್ದಿ ಇದು.